ನಾನು 5 ನಿಮಿಷ ನಿನಗೆ ಟೈಮ್ ಕೊಟ್ಟಿರೋದು, ಬಟ್ಟೆ ತಗೊಂಡು ಹೋಗ್ತಾ ಇರೋ. ಎಲ್ಲ ಡ್ರಾಮಾಗಳು ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಏನ್ ಡ್ರಾಮಾ ಅಂತೆಲ್ಲ ಮಾತಾಡ್ತಿದ್ದಲ್ಲ. ಇಲ್ಲಿಗೆ ನಿನ್ ಸವಾಸ ಸಾಕು ನನಗೆ. ನಾನು ಯೂಟ್ಯೂಬ್ ಅಲ್ಲೂ ಅನೌನ್ಸ್ ಮಾಡ್ತೀನಿ ನಾಳೆ ಕಂಪ್ಲೀಟ್ ಆಗಿ. ನಂದು ಅದು ಇಲ್ಲಿವರೆಗೂ ಏನಿತ್ತು ಅದನ್ನ ಈಗ ಫೋನಲ್ಲಿ ಬರೋ ತರನೇ ಮಾಡ್ಬಿಟ್ಟೆ ಅಲ್ಲ. ಎಲ್ಲರ ಜೀವನದಲ್ಲಿ ಫೋನಲ್ಲಿ ಈಗ ಬರ್ತಾ ಇತ್ತಲ್ಲ, ನೀನು ಹಂಗೆ ಮಾಡ್ಬಿಟ್ಟಿದ್ಯ. ನೀನು ಈ ತರ ಮಾಡ್ಕೊಂಡು ಎಷ್ಟು ವಾಸಿ ಆಗೋದಕ್ಕೆ ಈ ತರ ಮಾಡ್ತಿದ್ಯಾ ನನ್ನ ಜೀವನ. ನೀನೇ ಹೋದ್ರೆ ಆರಾಮಾಗಿ ಹೋಯ್ತ್ಯಾ. ಈ ನಾನೇ ಕಳ್ಸಿದ್ರೆ ಕುತ್ಕೇಳಿದ ಆಚೆ ನಾನು ಆಚೆಗೆ ಹೋದ್ರೆ ನಮ್ಮ ಇವೆಲ್ಲ ನಾಟಕ ಬೇಡ ನನಗೆ. ಅಂತೆಲ್ಲ ಹೇಳ್ಬಿಡಮ್ಮ. ಹತ್ಕೊಂಡ್ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಹೋಗ್ತಾರೆ ಆಚೆಗೆ. ಹೇಳ್ಕಲ್ವಾ ಕೈಗಿ ಮಾಡೋದ್ರೆ ಇಟ್ಕೊಂಡ್ಬಿಡ. ನಾನು ಕೈ ಮಾಡಿಲ್ಲ, ಕೈ ಹಿಂಗ್ ತೆಳ್ಳಿದ ಅಷ್ಟೇ. ಎದ್ದೋಪ್ಪ ಸರಿ ಬಾ ಎದ್ದು. ಸೀರಿಯಸ್ ಆಗಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ನಿನಗೆ. ಬಾ ನೀವು ಕರೆಕ್ಟ್ ಆಗಿ ಹೇಳ್ಕೊಬೇಡ, ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗು. ನೀನೇನಮ್ಮ ನೀನ್ ಮಾತಾಡ್ತಿದ್ಯಾ? ಯಪ್ಪ ಕೇಳಿಲ್ಲ ಅಂದ್ಮೇಲೆ ನೀನ್ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು. ಎದ್ದಡಿ ಇದೆಲ್ಲ ಬರೀ ಫೋನಲ್ಲಿ ನೋಡಿದೆ, ಈಗ ನನ್ನ ರಿಯಲ್ ಜೀವನ. ನಮಸ್ಕಾರ ಫ್ಯಾಮಿಲಿ, ಹೇಗಿದ್ದೀರಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ರೀಸನ್ ಇಷ್ಟೇ, ಏನಾಯಿತು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬಂತು. ಬೈಕ್ನ ಕಳ್ಕೊಂಡೆ, ಬೈಕು ಕಳ್ತನ ಆಯಿತು. ಸೊ ಅದು ಕಂಪ್ಲೇಂಟ್ಸು ಬೈಕ್ ಕೊನೆಗೂ ಸಿಗಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಹೀಗೆ ಸಣ್ಣ ಪುಟ್ಟದ್ದು ಅದು ಇದು ಕಳ್ಕೊಳೋದೇ ಆಗಿತ್ತು. ಸೊ ಬೇಡ, ಬೇಜಾರಾದರೂ ಪರವಾಗಿಲ್ಲ, ಬ್ಯಾಕ್ ಟು ನಾರ್ಮಲ್ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಬೇಕು. ಇವತ್ತು ವೀಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದು ಯಾರ ಮೇಲೆ ಅಂದರೆ ವೈಫ್ ಮೇಲೆ. 2 ಆಪ್ಷನ್ ಇದೆ. ಒಂದು ಮರ್ಡರ್ ಪ್ರ್ಯಾಂಕ್ ಮಾಡಬೇಕು ಅಂತ, ಇನ್ನೊಂದು ಅವಳನ್ನ ತವ್ರ ಮನೆಗೆ ಕಳಿಸ್ಬೇಕು. ನೀನು ನನಗೆ ಬೇಡ, ನೀನು ತವ್ರ ಮನೆಗೆ ಹೋಗ್ಬಿಡು ಅಂತ ಕಳಿಸ್ಬೇಕು ಅಂತ 2 ಪ್ಲ್ಯಾನಲ್ಲಿ ಇದ್ದೀವಿ. ನಾನು ಮತ್ತು ಅಮ್ಮ ಇವತ್ತು ಡಿಸೈಡ್ ಮಾಡಿಕೊಂಡು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ ವೈಫ್ ಮೇಲೆ. ಸೊ ನೋಡೋಣ ಯಾವ ಥರ ಈ ಪ್ರ್ಯಾಂಕ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಆ್ಯಂಡ್ ಯಾರ್ಯಾರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂಥವ್ರಿಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ವಿಡಿಯೋನ ವಾಚ್ ಮಾಡಿ, ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಇನ್ನೊಂದು ಸ್ವಲ್ಪ ಫ್ಯೂ ಮಂತ್ಸ್ ಇಲ್ಲ, ಫ್ಯೂ ಡೇಸ್ ಒಳಗೆ ನಿಮಗೆ ಅದು ರಿವೀಲ್ ಮಾಡ್ತೀನಿ ಅದು ಏನಂತ. ಸೊ ಸ್ಟೇ ಟ್ಯೂನ್, ಬನ್ನಿ ವಾಚ್ ಮಾಡಿ ವಿಡಿಯೋ. ಸೊ ಗೈಸ್, ಪ್ರ್ಯಾಂಕ್ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಮ್ಮಂಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವೈಫು ಇದ್ದಾರೆ, ಸೊ ಎಬ್ಬರಿಸ್ಬಿಟ್ಟು ಮಾಡೋಣ. ಸೊ ಗೊತ್ತಲ್ಲ, ಸೇಮ್ ಗಣೇಶನ ಹತ್ರ ಗಣೇಶನ ಹತ್ರ ಕ್ಯಾಮ್ರಾ ಪ್ಲೇಸ್ ಮಾಡಿದ್ದೀನಿ. ನೀನು ಅಲ್ಲೇ ಎದ್ದು ಅಲ್ಲೇ ಎದ್ದು ಕೂತ್ಕೊ. ಸೋನು, ಓಯ್ ಇಬ್ಬರ ನಿಮಿಷ ಏನೋ ಮಾತಾಡಬೇಕು. ಮಧ್ಯಾಹ್ನ ನಿದ್ದೆ ಮಾಡೋದು ಕಮ್ಮಿ ಮಾಡು ಫಸ್ಟು. ನೀನು ಏನು ಯಾವಾಗಲೂ ನಿದ್ದೆ ಅನ್ಕೊಂಡು ಏನು ಕೆಲಸ ಇಲ್ವಾ ನಿನಗೆ? ಕೆಲಸಗಳು ನೋಡ್ಬೇಡ, ಬರೀ ಮಲ್ಕೊಳತ್ತಲ್ಲಿ. ಏನ್ ಕೆಲಸನಾ? ನೋಡಲ್ಲಿ ಕರೆಕ್ಟಾಗಿ ಬಿದ್ದಿರೋವೆಲ್ಲ ಎತ್ತಿಕತ್ತಲ್ಲಿ ಫಸ್ಟು. ನೀನ್ ಯಾಕೆ ಹಂಗಾಡ್ತಿದ್ದೆ? ಕಿರ ಟೀನೇ ಕೊಡೋದಿಲ್ಲ, ಮಲಗಿರೋ ಎಬ್ಬರಿಸ್ಬಿಟ್ಟು ಬೈತಾ ಇದ್ದೀಯ. ಯಾಕೆ? ಹೇಳು. ಏನಿಲ್ಲ, ಏನೋ ಮಾತಾಡ್ಬೇಕಿತ್ತು. ಬತ್ತೀಯಾ? ಬಾಯಲ್ಲಿ ಹೇಳ್ತಿ. ಎಷ್ಟು ದಿವಸ ಹೇಳಿದ್ದೀವಿ ಆ ಕಡೆ ಬಾಗ್ಲ ಹಾಕುವ ಕೂಡ ಯಾವ ಪಾವು ಬರ್ತವೆ, ಬೇಕೆಲ್ಲ ಬರ್ತವೆ ಅಂತಾನೆ ಎಷ್ಟು ದಿವಸ ಹೇಳಿರೋದು. ಬರೀ ಇದೆ ಮನೆಗಳು ಮಾಡಿ ಸಾಕಾಗಿದೆ. ಸಾಕಾಗಿದೆ. ಏನ್ ಹೇಳುತ್ತಿದ್ದೆ ನೀನು? ಹೇಳ್ದವು ಏನು ಕರೆಕ್ಟಾಗಿ ನೇರ್ಪಾಗಿ ಮಾಡಕ್ಕಾಗಲ್ಲ. ಎದುರು ಮಾತ್ರ ಕೊಡ್ತೇನೆ ನಮಗೆ. ಮಾತ್ರ ಬೇಗ ಬರುತ್ತೆ. ಏನೋ ಒಂದು ಹೇಳಂಗಿಲ್ಲ. ಏನಾದ್ರು ಒಂದು ಹೇಳಿದ್ರೆ ಏನಾದ್ರು ಒಂದು ಹೇಳಬೇಕು. ಈಗ ನಾನು ಏನ್ ಮಾಡಿದೆ ಅಂತ ಎಬ್ಬರಿಸ್
ಹೋಗ್ಬಿಟ್ಟು ಮಧ್ಯಾಹ್ನ ಮನೆಗಳಿಗೆಲ್ಲ ಕೆಲಸ ನೋಡಕ್ಕಾಗಲ್ವ? ಏನ್ ಕೆಲ್ಸ ಐತಿ? ಏನ್ ಇಲ್ದಿರೋದಕ್ ತಾನೇ? ಈಗೆಲ್ಲ ಮಾತಾಡ್ಬೇಡ. ನಾವಿವಾಗ ನೋಡು ಒಂದು ಕೆಲ್ಸ ಏನಿಲ್ಲ, ಕೆಲ್ಸ ಮಾಡೋರಿಗೆ ಕೆಲ್ಸ ಇಲ್ವಾ? ಒಂದು ನಿರ್ಧಾರಕ್ಕೆ ಬಂದಿದೀವಿ. ಏನಿದೆಯಲ್ಲ ಇದು? ನೋಡು ನಿನ್ಗೂ ಹೇಳಿ ಅವಮ್ಮನು ಇಷ್ಟೊತ್ತು ಅದನ್ನ ಹೇಳ್ತೀನಿ, ನಿನ್ ಬಗ್ಗೆನೇ ಹೇಳಿದ್ದೆ. ನನಗೂ ಎಲ್ಲಾನು ಹೇಳಿ ಸಾಕಾಗೈತೆ. ಇವತ್ತು ನಿರ್ಧಾರ ಆಗ್ಬೇಕು. ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ ಹೇಳ್ತೀನಿ. ಹೇಳ್ತೀನಿ ಬಟ್ಟೆ ಪ್ಯಾಕ್ ಮಾಡ್ಕೊ. ಟ್ರಿಪ್, ಲಾಂಗ್ ಟ್ರಿಪ್, ಲೈಫ್ ಲಾಂಗ್ ಟ್ರಿಪ್ ಕಳಿಸ್ತೀನಿ. ಹೋಗು. ಏನ್ ಹೇಳು? ಅಪ್ಪ ಗೊತ್ತಾಯ್ತು. ಅಪ್ಪ ಬರ್ಲಿ, ಹೋಗು. ಅಪ್ಪ ಹತ್ರ ಮಾತಾಡಿದ್ವಿ. ಏನ್ ಮಾತಾಡಿದ್ಯಾ? ಏನೋ ಫಸ್ಟ್ ಹೋಗ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗು. ಅಯ್ಯೋ ಏನಂತ ಹೇಳು ಫಸ್ಟ್. ವಾಯ್ಸ್ ಇಳಿಸ್ಬಿಟ್ಟು ಹೋಗು ಫಸ್ಟ್. ನಾನು ಏನ್ ಮಾಡ್ದೆ ಅಂತ ಇಂಕೆ ಚಟ್ಟಿದ್ದೀನಿ ನೀನು. ಹೋಗ್ತೀಯಾ? ಹೋಗು, ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗ್ತೀನಿ. ಬಟ್ಟೆ ಪ್ಯಾಕ್ ಮಾಡ್ಕೊಂಡಿ ಸುಮ್ಮನೆ ಅದೇನ್ ಹೇಳು ಫಸ್ಟ್ ನೀನು. ಈಗ ನಾನು ಅವಮ್ಮ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿದೀವಿ, ಸರಿನಾ? ನೀನು ಇನ್ಮೇಲೆ ಈ ಮನೇಲಿ ಇರ್ಕೊಡ್ದು ಅಷ್ಟೆ. ಇಂಥವ್ರ ಮನೆ ನೀನು ಹೋಗ್ಬೋದು ಸರ್. ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ದೇವರನ್ನ ನಾನು ಸುಳ್ಳು ಹೇಳ್ತಲ್ಲ. ನಾನು ನಿಮ್ಗೆ ಏನು ಆಟ ಅಲ್ಲ ಯಾವಾಗಲೂ ನಿಮ್ಗೆ. ನಾನು ಏನ್ ಮಾಡಿದ್ದೀನಿ? ಯಾಕೆ ಹಿಂಗಾಡ್ತಿದ್ದೀರಾ? ಸಾಕು. ಏನ್ ಸಾಕು? ಅಮ್ಮ ನಿಮ್ ಜೊತೆ ಸಂಸಾರ ಮಾಡಿ ನನಗೆ ಬೇಜಾರಾಗ್ಬಿಟ್ಟೈತಿ. ಹೋಗ್ವಿ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇರಷ್ಟೇ. ಬಿಟ್ಟು ಬರ್ತೀನಿ, ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರ್ತೀನಿ. ಬಸ್ ಹತ್ತು ಹೋಗು. ಫೋನ್ ಮಾಡು. ಏನು ಫೋನ್ ಮಾಡ್ಲಿ? ಕಳ್ಸು ಅಪ್ಪನ. ಅವೆಲ್ಲ ಸೀನ್ ಮಾತಾಡೋದಿಲ್ಲ. ಇಲ್ಲ ಇವಾಗ ನಾನು ಕಳಿಸ್ತೀನಿ, ನೀನು ಹೋಗ್ಬೇಕಷ್ಟೇ. ಕಳ್ಸೋರ ಈಗ ನನ್ನ ಮನೆ, ಸರಿನಾ? ನಂದೇ ಮನೆ. ನನ್ನ ಮನೇಲಿ ನೀನು ಇಲ್ಲ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ. ಹೋಗ್ತಾ ಇರ್ಬೇಕಾಗ್ತದೆ. ಸಾಬಸ್ತೆ ಅಂತ ಮದ್ವೆ ಆಗಿದೆ. ನಿನ್ನ ಹತ್ರ ಎಲ್ಲ ನಿನ್ನ ಹತ್ರ ಅನ್ನಿಸ್ಕೊಂಡು ನಾವ್ ಇರಕ್ ಆಗಲ್ವಲ್ಲ ಇಲ್ಲಿ. ಏನೋ ಎಲ್ಲದಕ್ಕೂ ಮಾತಿಗೆ ಮುಂಚೆ ಎದುರುತ್ರ ಕೊಡ್ತೀಯ. ನೀನೇನಮ್ಮ ಸೈಲೆಂಟ್ ಕೂತಿದ್ಯಾ? ಹೇಳಿ ಕಳ್ಸು ಆಚೆಗೆ. ತಪ್ಪು ಕೇಳಿಸ್ಕೊಂಡ? ಏನೋ ಬುದ್ಧಿವಾದ ಹೇಳಂಗಿಲ್ಲ. ಅವ್ರು ತೂಕ ನಿಂತ್ಕಂತೆ ಅಂತ ಹೇಳ್ತಿರೋದು. ಏನು ಹೇಳೋದ್ ಬೇಡ, ಸಾಕು. ಏನು ಹೇಳೋದ್ ಬೇಡ, ಸಾಕು. ನಾನು ಅಂತ ತಪ್ಪೇನು ಮಾಡಿಲ್ಲಪ್ಪ. ನೀನು ಏನ್ ತಪ್ಪು ಮಾಡ್ತೀವಿ ಮುಂಚೆ ಗೊತ್ತಿಲ್ಲ. ಎದ್ದು ನಡಿ. ಸ್ವಲ್ಪ ಸುಮ್ಮನೆ ಇರತ್ತೆ. ಹೇಳ್ರಿ ನಿಮ್ದಂತ ಹೇಳ್ತಾ ಇಲ್ವಾ? ನಿನ್ ಜೊತೆ ನನಗೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ನಡಿ ಎದ್ದಾಚಿ. ಮನೆಗೆ ಹೋಗ್ಬಾ. ತವ್ರ ಮನೆಗೆ ಎದ್ದು ಹೋಗ್ಬೋದು. ನೀನ್ ತವ್ರ ಮನೆಗೆ ಅವೆಲ್ಲ ಇಲ್ಲ. ಬಾ. ಹೇಳ್ತಲ್ವಾ? ಕೈಗೆ ಮಾಡೋದ್ರೆ ಇಟ್ಕೊಂಡ್ಬಿಡ. ನಾನು ಕೈ ಮಾಡಿಲ್ಲ, ಕೈ ಹಿಂಗ್ ತೆಳ್ಳಿದಷ್ಟೇ. ಎದ್ದು ಹೋಗ್ಬಾ. ನಡಿ ಬಾ. ಎದ್ದು. ಸೀರಿಯಸ್ ಆಗಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇಲ್ಲ ನಿನಗೆ. ಬಾ, ಎದ್ದು ಬಾ. ನಡಿ. ಸಾಕು. ನಿನ್ ಜೊತೆ ಸಂಸಾರ ಮಾಡಿ ಸಾಕು. ಸಾಕು ನಾಟಕ. ಏನ್ ನಾಟಕ? ಯಾರು ಆಡ್ತಾ ಇಲ್ಲ. ನಡಿ ಎದ್ದು. ಏನ್ ನಡಿ ಎದ್ದು? ಹೋಗ್ತಾರೋ. ಎಲ್ಲಿ ಹೋಗ್ಲಿ ನಾನು? ಬಟ್ಟೆ ಯಾವ್ಯಾವ ಅವೇ ನಾವು ಕೊಡ್ಸಿರೋ ಬಿಟ್ಟು ಊರಿಂದ ತಂದಿರೋ. ನೀವು ಕೊಡ್ಸಿರೋದ್ ಬಿಟ್ಟು ಮಿಕ್ಕಿದೆಲ್ಲ ತಗೊಂಡೋಗ್ಬೇಕಾ? ಆ ಊರಿಂದ ತಂದಿರೋವೆಲ್ಲ ತೆಗೆದು ಆಚೆಗೆ ಸೇರಿ ಹೋಗಮ್ಮ. ಎದ್ದು. ನಿನ್ಗೆ 50 ಸಲ ಹೇಳ್ಬೇಕಾ ನಿನಗೆ? ಹೆಂಗ್ ಮಾಡ್ತಿದ್ಯಾ ಅಂದ್ರೆ ದೇವರಲ್ಲಿ ನೀನು. ಏನು ಏನು ಇಲ್ಲಿ ಯಾರು ಏನ್ ತಪ್ಪು ಮಾಡಿದೀನಿ ಅದನ್ನ ಹೇಳು ಫಸ್ಟ್. ಫಸ್ಟ್ ಆಫ್ ಆಲ್ ನೀನ್ ಬಂದಿರೋದೇ ಇದು ದೊಡ್ಡ ತಪ್ಪು. ಹೋಗ್ಬೋದು. ನೋಡಿದ್ರು ಏನು ಪ್ರಯೋಜನ ಇಲ್ಲ, ಸರಿನಾ? ಆ ಊರಿಂದ ತಂದಿರೋ ಏನೇನವೇ ಏನು ಬೇಡ. ಅವನ್ನೆಲ್ಲ ತೆಗೆದು ಆಚೆಗೆ ಎಸೆಯಲ್ಲಿ ಹೋಗ್ಲಿ. ಎಂದು ಒಯ್ತಾ ಇರ. ಎದ್ದೋಗು ಅಂತ ಹೇಳಿ ನನಗೆ ಮಕ್ಕಳಿಗೆ ನೋಡೋಣ. ಮತ್ತೆ ಏನ್ ಹೊಡಿಯೋಣಂಗೆ ಮಾಡ್ತಾಳೆ? ಹೊಡಿತಾಳೆ. ಬಿಟ್ರೆ ನಿಜವಾಗ್ಲೂ ಹೊಡಿತಾಳೆ. ಅದೇನೋ ಗ್ಯಾರಂಟಿ. ಕಿಸಿಯೋದಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಹೆಂಗ್ ಮಾತಾಡ್ತಾ ಇದ್ದೀರ ಅಂದ್ರೆ ನೀವು ಕುತ್ಕೊಂಡು. ಎದ್ದು. ಎಲ್ಲಿಗೆ ಹೋಗ್ಲಿ? ಕಳಿಸ್ಬಾ. ತವ್ರ ಮನೆಗೆ ಹೋಗಿ. ನಿಮ್ಮ ಅಪ್ಪನ ಮನೆ ಇಲ್ವಾ? ಕರ್ಕೊಂಡೋಗಿ ಬಿಡ್ಬಾ. ಹೆಂಗ್ ಕರ್ಕೊಂಡ್ ಬಂದಿದ್ದ ಹಂಗೆ. ನಾನೇ ಕರ್ಕೊಂಡ್
ಬಂದಿಲ್ಲ, ಅವೇ ಕರ್ಕೊಂಡ್ ಬಿಟ್ಟೋಗಿರೋದು. ಅವ್ರು ಏನ್ ಮಾಡಕ್ ಬಂದಿದೆ ಮತ್ತೆ ನೀನ್ ನನ್ನ? ಅದಾಯ್ತು, ಇವಾಗ ಇಷ್ಟ ಇಲ್ಲ ನನಗೆ. ಏನ್ ಇಷ್ಟ ಇಲ್ಲ? ನೀನ್ ಇಷ್ಟ ಇಲ್ಲ ಅಂದ ತಕ್ಷಣ ತೆಗ್ದಾಕಿದ್ದೇನೋ ನಿಮ್ದೇನು ಅಲ್ಲ. ಏನೇನು ನಡಿ ಬಾ ಕೋಟಿಗೆ. ಕೋರ್ಟ್ ಗೀಟಲ್ಲ, ಒಂದ್ ಕೇಳೋ, ನೀನ್ ಕರೆಕ್ಟ್ ಆಗಿದ್ದಿದ್ರೆ ನಾನು ಇರಿಸ್ಕೊಂತಿದ್ದೆ. ನಾನೇನಾಗಿದ್ದೀನಿ? ಏನ್ ಎಲ್ಲಾರ ಮೇಲೆ ಓದ್ತಂತೆ? ಎಲ್ಲಾರ ಜೀವನದಲ್ಲೂ ಕಾಮನ್. ಏನ್ ಕಾಮನ್? ನಾನೇನಾದ್ರು ಒಂದು ಬುದ್ಧಿವಾದ ಹೇಳಿದ್ರೆ ನಿಂದೇನು ಅಂತ ಕೇಳ್ತೀಯ. ಎಲ್ಲಾರ ಮೇಲೆ ಹಂಗೆ ಹೋದ್ರೆ ದೊಡ್ಡವ್ರ ಚಿಕ್ಕವ್ರ ಮೇಲೆ ಮರ್ಯಾದಿಲ್ವಾ ನಿಮ್ಗೆ? ಎಲ್ಲಾರ ಮನೆಗೂ ಕಾಮನ್. ಅತ್ತೆ ಮಾವನ್ಗೆ ಇಟ್ಕೊಂಡು ಒದೆ ಕೊಡ್ತಾರೆ, ಅದು ಕಾಮನ್ ಆಗೋಯ್ತು. ಹೊಡೆದ್ಬಿಡ್ತೀಯಲ್ಲ ಬಿಟ್ರೆ. ಹೆಂಗ್ ಮಾತಾಡ್ತಿದ್ಯಾ ಗೊತ್ತಾ ಕುತ್ಕೊಂಡು? ನಾನ್ ಯಾವತ್ತಾದ್ರೂ ಹೊಡೆದಿದ್ದೀನ? ಅಷ್ಟೇ. ಏನು ಇದು ನನ್ನ ಮನೆ, ನಮ್ಮ ಅಪ್ಪ ಕಟ್ಸಿರೋ ಮನೆ. ನಿನ್ನ ಅವಶ್ಯಕತೆ ಇಲ್ಲಿ ಇಲ್ಲ. ಹೋಗ್ಬೋದು ಎದ್ದಾಕಿ. ಹೋಗ್ತೀನಿ, ಕಳ್ಸ್ಕೊಂಡು ಹೋಗೆದ್ದು ಕಾರಿಗೆ ಬುಕ್ ಮಾಡಿ ಹೋಗ್ತೀನಿ ನಾನು. ಗೌರ್ಮೆಂಟ್ ಫ್ರೀ ಆಗಿ ಎತ್ಕೊಂಡು ಹೋಗ್ಬೇಕಲ್ಲ ನಾನು. ಎತ್ಕೊಳ್ಳೋ ಮೇಜಾನ್ ಕ್ಯಾರಿಯರ್ ಐತೆ, ದೊಡ್ಡ ಬಸ್ಗಳವೆ, ಫ್ರೀ ಆಗಿ ಆಧಾರ್ ಕಾರ್ಡ್ ತೋರ್ಸಿದ್ರೆ ನಿಮ್ಗೆ ಫ್ರೀ ಐತೆ, ಎದ್ದೋಗ್ಬೋದು. ನನ್ ಲಗೇಜ್ ಎಲ್ಲ ಯಾವಾಗ ತಗೊಂಡ್ ಕೊಡ್ತೀಯ? ನಾನು ತಗೊಂಬಂದು ಎಸಿತೀನಿ. ಹೆಂಗೆ ಎಷ್ಟು ಇದಾಗ ಕುತ್ಕೊಂಡು ಹೆಂಗ್ ಮಾತಾಡ್ತಿದ್ಯಾ ಅಂದ್ರೆ, ಅದನ್ನ ಆವಮ್ಮನು ಸೇರ್ಸ್ಕೊಂಡು ಆವಮ್ಮನ್ ಏನೇನ್ ಹೇಳಿದ್ಯೋ ಏನೇನ್ ಊದಿದ್ಯೋ. ಅದು ನಮ್ಮಿದು, ನಿನ್ ಕೇಳಕ್ ಅದಕ್ಕೆ ರೈಟ್ಸ್ ಇಲ್ಲ. ಹೂನಪ್ಪ, ನೀವು ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡ. ಜಾಸ್ತಿ ಟೈಮ್ ವೇಸ್ಟ್ ಬೇಡ, ನನ್ಗೆ ಡ್ಯೂಟಿ ಟೈಮ್ ಆಗುತ್ತೆ. ಹೋಗು. ಏನು ಹೋಗು? ನೀನ್ ಎದ್ದೋಗ ಆಚೆಗೆ ಹೋಗ್ಬೋದು. ನಾನು ಹೇಳ್ತಾ ಏನೋ ಕುತ್ಕೊಂಡು ಏನೋ ತಮಾಷೆ ಮಾಡ್ತಿದ್ಯಾ ಅಂತ ನನ್ನ ಇಲ್ಲಿ ಯಾರು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಮಾತಾಡ್ತಾ ಇರೋದು. ನೀನೇನಪ್ಪ, ನೀನೇನ್ ನನ್ನ ಹತ್ರ ಏನೇನ್ ಅನಿಸ್ಕೊಂಡಿದ್ದೀನಿ? ಈಗ ನನಗೀಗ ನಾನು ಹೇಳ್ತಲ್ವಾ, ಏನೇನ್ ನ್ಯಾಯ ಮಾಡಲ್ಲ ಇವಾಗ. ಏನ್ ನ್ಯಾಯ ಮಾಡಲ್ಲ? ನಾನು ನಿನ್ನ ಹತ್ರ ಇವನ್ನೆಲ್ಲ ಕೇಳಕ್ ಕೂತ್ಕೊಂಡು ನನ್ ಟೈಮ್ ಇಲ್ಲ. ಎದ್ದು ಹೋಗ್ಬೇಕಂದ್ರೆ ಎದ್ದು ಹೋಗ್ಬೇಕಷ್ಟೇ. ಎದ್ದು ಹೋಗು ಅಂದ್ರೆ ಹೆಂಗೋಗ್ಲಿ? ನಾನು ಕಳ್ಸ್ಕೊಡು ಬಾ, ಹೋಗ್ತೀನಿ. ನಡಿ ಎದ್ದಾಚೆಗೆ. ನೀವು ಬೇಕು ಅಂದಾಗ ಬೇಕಷ್ಟೇ, ಬೇಡ ಅಂತ ಹೋಗ್ತಾ ಇರ್ಬೇಕು. ಈ ಸಂಪತ್ತಿಗೆ ತಾಳಿ ಕಟ್ಕೊಂಡ್ ಬಂದಿದ್ದ ನನ್ನ. ನೀನ್ ಯಾರು ನೋಡಕ್ ಬಾ ಅಂತ ಅಂದಿದ್ದು ನನ್ನ? ಹೋಗ್ತಾ ಇರ್ಬೋದು. ನಿನ್ನಿಂದ ಉಪಯೋಗ ಆಗಿರೋದು ನನಗೇನು ಇಲ್ಲ, ಎಲ್ಲ ನಾನು ಕಳ್ಕೊಂಡ್ರ ಜಾಗ ಐತೆ ನೀನು ಕಟ್ಕೊಂಡ್ ಬಂದಾಗಿಂದ, ಸರಿನಾ? ನಿನ್ನಿಂದ ನನಗೇನು ಯೂಸ್ ಆಗ್ತಾ ಇಲ್ಲ. ನಿನ್ನಿಂದ ನಾನು ಯಾವ ₹1 ನಾನು ಉಳಿಸ್ಕೊಂಡಿದ್ದೀನಿ ಅನ್ನೋದಿಲ್ಲ. ಎಲ್ಲ ಬೇರೆ ಖರ್ಚು ಮಾಡಿರೋದೆ ನೀನು, ಸರಿನಾ? ನನ್ನ ಹತ್ರ ಇವಾಗ್ಲೂ ಖರ್ಚಿಗೆ ನಾನು ಬೇರೆಯವ್ರ ಹತ್ರ ಇಸ್ಕೊಬೇಕು ಅಂತ ಪರಿಸ್ಥಿತಿ ಬಂದೈತೆ. ನಿನ್ನಿಂದ ನನಗೆ ಏನು ಯೂಸ್ ಇಲ್ಲ. ಒಂದ್ ಅಡಿಗೆ ಕರ್ಕೊಂಡ್ ಮಾಡ್ತೀಯ, ಅದನ್ನು ಮಾಡಕ್ ಬರಲ್ಲ. ಅರ್ಧಂಬರ್ಧ ಕೆಲಸ ಏನಾದ್ರು ಅಲ್ಲಿ ಹೋದ್ರೆ ಅದೊಂದು ಮಾಡ್ತೀಯ, ಇಲ್ಲಿ ಇನ್ನೊಂದು ಅರ್ಧ ಮಾಡ್ಬಿಟ್ಟು ಬಿಟ್ಟೋಗಿರ್ತೀಯ. ಏನ್ ಕೆಲ್ಸ ಐತೆ ಅಂತ ಅಂದಾಗ ನೋಡು, ಈ ಟಿಪ್ಪಾಯಿ ತುಂಬಾ ಬರೀ ಅದು ಇದು ಅಡ್ಕಿರೋದಿತ್ತು ನೋಡು. ಅದ್ರ ಮೇಲೆ ಉಪ್ಪೆಲ್ಲ ಹೆಂಗ್ ಚೆಲ್ಲೈತೆ, ಅದನ್ನ ಹೊಚ್ಕೊಳಕ್ಕಾಗಲ್ವಾ? ಹೋಗ್ಲಿ ಕರೆಕ್ಟಾಗಿ ಒಂದ್ ಬಟ್ಟೆ ಮಿಷಿನ್ಗೆ ಹಾಕೋದು, ಅದನ್ನ ಹಿಂಗಲ್ಲ ಹಿಂಗ್ ಒಂಚೂರು ಏನಾದ್ರು ಹೇಳ್ಕೊಡಕ್ ಹೋದ್ರೆ ಆಯ್ತು ಬಿಡ್ರಿ ಅಂತ ಅಷ್ಟಕ್ಕೆ ಸಿಟ್ಟು ಬರುತ್ತೆ. ಅದಕ್ಕೆ ಸಿಟ್ಟು ಬರುತ್ತೆ. ಅದು ಸಿಟ್ಟು ಬರುತ್ತೆ ಅವರಿಗೆ. ಬಟ್ಟೆ ಕರೆಕ್ಟ್ ಆಗಿ ಜೋಡಿಸಿದ್ಯಾ? ಎಲ್ಲ ಕಿತ್ತು ನಾಯ್ಕಿಂದ ಗಜ್ಜಿ ಮಾಡ್ದಂಗ್ ಮಾಡ್ತೀಯ ಬಟ್ಟೆನ. ನಾನ್ ಜೋಡಿಸ್ಕೊಟ್ಟಿದ್ದೀನಿ ಬಟ್ಟೆನ. ಹೋಗಿ ಒಂದು ಬಟ್ಟೆ ನಿನ್ ಇದಕ್ಕೆ ಒಂದು ಬಟ್ಟೆ ಕರೆಕ್ಟ್ ಆಗಿ ಇಟ್ಕೊಳಕ್ ಆಗಲ್ಲ ಅಂದ್ರೆ ಇನ್ನೇನ್ ಕಲ್ಸೋಲ್ಲ ನಿಮ್ಮ ಮನೇಲಿ? ಇನ್ನೇನ್ ಹೇಳ್ಕೊಟ್ಟಾರೆ ಅಂತ ನಿಮ್ಗೆ? ಒಂದೊಂದ್ ಕೆಲ್ಸ ನಾವೇ ನಿಮ್ಗೆ ಎಲ್ಲಾರು ಹೇಳ್ಕೊಡ್ಬೇಕು ಅಂತಂದ್ರೆ ನೀನ್ ಇನ್ನೇನಕ್ಕೆ ನಾವು ಏನು ಬಿಡಿ, ಇವತ್ತು ಕಲ್ತಾಳೆ ನಾಳೆ ಕಲ್ತಾಳೆ ಅಂತ ನಾವು ಸುಮಾರು 2 ವರ್ಷ ಆದ್ರೂ ಇಲ್ಲ ಅಂದ್ರೆ 2 ವರ್ಷ ಆಯ್ತು. ಆನಿವರ್ಸರಿ ಬೇರೆ ಆಯ್ತು ಮೊನ್ನೆ. ಸುಮ್ನೆ ಕೂತಿದ್ರೆ ಕೂತ್ಕೊಂಡೇ ಇರ್ತೀಯಮ್ಮ. ತಾಯಿ ಹಿಡಿಯೋದು ತಂದೆ ಬಟ್ಟೆ ನಾನು ಹಿಡಿಯೋದು ಏನು ಮಕ ಇದ್ದ ನೋಡಲ್ಲ. ಹಿಡಿಯೋದು ಇಷ್ಟೊತ್ತು ಹೇಳಿದ್ವಲ್ಲಮ್ಮ, ಎಲ್ಲ ಇರೋ ಬರೋದು ಎಲ್ಲ ಹೇಳಿದ್ ಸಾಲ್ದ? ನೀನ್ ಏನ್ ಮಾಡ್ಬೇಕಾಯ್ತೆ? ನೀನು ಸಾಕು, ನೀನ್ ಮಾಡೋದು ಹಿಡಿದು ಹಚ್ಚಿದ್ದು ನೀವು ಕರೆಕ್ಟ್ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗು. ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೀನ್ ಮಾತಾಡ್ತಾ ಇದ್ದೆ ಅಂತಂದ್ರೆ ನಾವು ಸಮಾಧಾನವಾಗಿ ಹೇಳ್ದೆ, ಬಿಡಿ ಹೋಗು, ನಿನ್ ತವ್ರ ಮನೆಗೆ ಹೊರಟ್ಬಿಡು, ಸಾಕು ನಿನ್ ಸವಾಸ ಅಂತ ಹೇಳ್ದೆ. ಕೇಳಿಲ್ಲ ಅಂದ್ಮೇಲೆ ನೀನ್ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು.
ಇದೆಲ್ಲ ಬರೀ ಫೋನಲ್ಲಿ ನೋಡಿದೆ, ಈಗ ನನ್ ರಿಯಲ್ ಜೀವನ ನೀ ಹೆಂಗ್ ಮಾತಾಡ್ತಿದ್ದೀರಾ? ನನ್ ನಿಜ ನನ್ ತಲೆಗೆ ಓಡ್ತಾ ಇಲ್ಲ. ಏನ್ ಮಾಡಿದೀನಿ ಅಂತ ಹೇಳಿ ಹೋಗ್ಲಿ. ಇಷ್ಟೊತ್ತು ಬೊಗಳದಿಲ್ವಾ? ಬೊಗಳ್ದಾಗಿಗಳು ಅಂತೆಲ್ಲ ಹೇಳ್ತೀನಿ. ಇಷ್ಟೊತ್ತು ಬೊಗಳದೇ ತಾನೆ ನಾನು ನಡೆಯೋದು. ಈ ಆ ಬಟ್ಟೆ ನೋಡು, ಆ ಬಟ್ಟೆ ಅಲ್ಲೇ ಬಿದ್ದೆ. ಸ್ವೆಟರ್ ಇಟ್ಕೊಂಡಿದ್ಯಾ, ಅದಲ್ಲೇ ಸಣ್ಣ ಸಣ್ಣ ಮ್ಯಾಟ್ರಿಗೆಲ್ಲ ನೀನ್ ಈ ತರ ಮಾತಾಡ್ತೀರ. ಸಣ್ಣದೇ ಮತ್ತೆ ಮುಂದಕ್ಕೆ ದೊಡ್ಡದಾಗೋದು. ನೀನೇ ಕಲೀಲಿಲ್ಲ ಅಂದ್ರೆ ನೀನು ಹುಟ್ಟೋ ಮಕ್ಳಿಗೆ ನೀನ್ ಕಲಿಸ್ತೇನೆ. ನೀನು ನಡೆಯೋದು ಬೇಕೆ. ಹುಟ್ಟೋ ಮಕ್ಳ ಬಗ್ಗೆ ಎಲ್ಲ ನಡೆಯೋದು ಸಾಕು, ಜಾಸ್ತಿ ಮಾತಾಡ. ನಡೆಯೋದು ತೆಗ್ದು ಎಸೆಯಮ್ಮ ಬಟ್ಟೆಗಳನ್ನ. ನೋಡು ಆಗ ಹಂಗೆ ನೀವು ಮನೆ ಮಡಿಕೊಳ್ಳೋದು ಹಂಗೆ ಅಲ್ವಾ? ತೆಗ್ದು ಎಸಿ ಬಟ್ಟೆಗಳನ್ನೆಲ್ಲ ತೆಗೆದು ಎಸಿ ಆಚೆಗೆ ಸಾಕು. ನೀನೇನು ತೆಗ್ದು ಎಸಿ ಇಟ್ಕೊಂಡು ಎಳೆ ಬಾರಮ್ಮ ಆಚೆಗೆ. ಅದೇನು ಇಷ್ಟೊತ್ತು ನಾನು ನೋಡಿ ಈಗ ನಡಿ ಹೋಗ ಆಚೆಗೆ. ಹೋಗಿ ಆಚೆಗೆ. ನಿನ್ನ ಆಧಾರ್ ಕಾರ್ಡು ಏನ್ ತಗೋಬೇಕೋ ಎಲ್ಲ ಇನ್ನು 5 ನಿಮಿಷದಲ್ಲಿ ಎಲ್ಲವೂ ತಗೊಂಡು ಹೋಗ್ಬೇಕು ಆಚೆಗೆ. ಇನ್ನು 5 ನಿಮಿಷ ನಿಮ್ಗೆ ಟೈಮ್ ಅಷ್ಟೇ. ಅಲ್ರೋ ಓಯ್ ನಿಮ್ದೇ ಹೇಳ್ತಾರದು. ಇನ್ನ ಅದೇನೇನ್ ತಗೋಬೇಕು ಎಲ್ಲ ತಗೊಂಡು ಇನ್ನು 5 ನಿಮಿಷಕ್ಕೆ ಹೆಣ್ಮಕ್ಳಿಗೆ ಟ್ರೀಟ್ ಮಾಡೋ ರೀತಿನ ಇದು. ನಿನ್ನಂತವ್ರಿಗೆ ಹಿಂಗೆ ಟ್ರೀಟ್ ಮಾಡಬೇಕು. ನಾನು ಏನ್ ಮಾಡಿದೀನಿ? ಇದೆಲ್ಲ ಎಲ್ಲರ ಮನೆಯಲ್ಲೂ ಕಾಮನ್ ಅಲ್ವಾ ಇದು? ಅದನ್ನೇ ತಾನೇ ನಾನು ಮಾಡಿದೀನಿ. ನಿನ್ನಂತವ್ರಿಗೆ ಹಿಂಗೆ ಟ್ರೀಟ್ ಮಾಡಬೇಕು. ಯಾವ್ದೊಂದು ಏನು 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 ನಿನ್ನಂತೋಳು ಅಂದ್ರೆ ನನ್ನಂತೋಳು ಏನ್? ನಾನೇನ್ ಬೇರೆ ಕೆಲಸ ಮಾಡ್ತಾ ಇದ್ದೀನಿ? ಏನಿಲ್ಲ, ಹೇಳಿದ್ರೆ ಯಾವ್ದು ಕೇಳಲ್ಲ, ನಮ್ಮ ಮಾತುಗಳಿಗೆ ಯಾವ್ದು ಬೆಲೆ ಇಲ್ಲ, ಎಲ್ಲಾರ ಮೇಲೂ ಹೋಯ್ತ್ಯಾ. ಸಾಕು, ಇಷ್ಟೇ ಸಾಕು. ಸರಿ, ಅದ್ ಮಾಡೋದಕ್ಕೂ ಈ ತರ ಮನೆಯಿಂದ ಬೆಳಿಗ್ಗೆ ಏನ್ ಬಿಡಪ್ಪ, ಬೆಳಿಗ್ಗೆ ನಿಮ್ಮ ಅಪ್ಪ ಫೋನ್ ಮಾಡಿ ನಮ್ಗೆ ಕೆಲಸ ಇಲ್ವಾ ಬೇರೆ ಒಂಥರ ಒಪ್ಪ ಆಗ್ತಾಳೆ. ಈ ತರ ಎಲ್ಲ ಮಾತಾಡ್ತೀಯ, ಪರವಾಗಿಲ್ಲ. ಇನ್ನ ಸಾಕು ಇಲ್ಲಿಗೆ. ನಿನ್ನ ಸಾಷ್ಟಾಂಗಕ್ಕೂ ನಮಸ್ಕಾರ. ನಾನು ಅಪ್ಪನ ಹತ್ರ ಯಾವಾಗ್ಲೂ ತಮಾಷೆಯಾಗಿ ಮಾತಾಡ್ತೀನಲ್ಲ, ಅದನ್ನ ತಾನೇ ನೀನು ನೋಡಿದ್ಯಾ ತಾನೇ ನಕ್ಕೊಂಡು ಹೇಳಿದ್ದು. ನಾನು ಅಂತ ತಪ್ಪೇನ್ ಮಾಡಿದ್ದೀನಿ ಹೇಳು? ಫಸ್ಟ್ ಆಫ್ ಆಲ್ ನೀನ್ ತಪ್ಪು, ಪ್ರತಿಯೊಂದರಲ್ಲೂ ತಪ್ಪು ಐತೆ ನಿಂದು. ಪರವಾಗಿಲ್ಲ, ನನಗೆ ಸಾಕಾಗೈತೆ. ಹೋಗ್ಬಿಟ್ರೆ ನಿಮ್ದಿಯಾಗಿರ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೋಗ್ಬೋದು, ಜಾಸ್ತಿ ಮಾತಾಡೋದು. ನಾನು 5 ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿರೋದು. ಬಟ್ಟೆ ತಗೊಂಡು ಹೋಗ್ತಾ ಇರೋ. ಎಲ್ಲ ಮಾತಾಡ್ಬೇಡ ಬಾಬು, ನನಗೆ ಭಯ ಆಗ್ತಾ ಇತ್ತು, ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಅಯ್ಯೋ, ಯಾವ ಕೈ ಕಾಲು ನಡ್ಕ ಬರಲ್ಲ. ನೀನು ಎಲ್ಲ ಡ್ರಾಮಾಗಳು ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಏನ್ ಡ್ರಾಮಾ ಅಂತೆಲ್ಲ ಮಾತಾಡ್ತಿದ್ದಲ್ಲ. ಇಲ್ಲಿಗೆ ನಿನ್ ಸವಾಸ ಸಾಕು ನನಗೆ. ನಾನು ಯೂಟ್ಯೂಬ್ ಅಲ್ಲೂ ಅನೌನ್ಸ್ ಮಾಡ್ತೀನಿ ನಾಳೆ ಕಂಪ್ಲೀಟ್ ಆಗಿ. ನಂದು ಅದು ಇಲ್ಲಿವರೆಗೂ ಏನಿತ್ತು ಅದನ್ನ ಈಗ ಫೋನಲ್ಲಿ ಬರೋ ತರನೇ ಮಾಡ್ಬಿಟ್ಟೆ ಅಲ್ಲ. ಎಲ್ಲರ ಜೀವನದಲ್ಲೂ ಫೋನಲ್ಲಿ ಈಗ ಬರ್ತಾ ಇತ್ತಲ್ಲ, ನೀನು ಹಂಗೆ ಮಾಡ್ಬಿಟ್ಟಿದ್ಯ. ನೀನು ಈ ತರ ಮಾಡ್ಕೊಂಡು ಹೆಸರುವಾಸಿ ಆಗೋದಕ್ಕೆ ಈ ತರ ಮಾಡ್ತಿದ್ಯಾ ನನ್ನ ಜೀವನ. ದೇವರಾಣೆ ನೀವುಗಳು ಹಿಂಗೆಲ್ಲ ಮಾಡ್ತೀರ ಅಂತ ಗೊತ್ತಿಲ್ಲ. ನಾವು ಹಂಗೆ ಸರಿ ಇಲ್ಲ. ಏನೋ ಅವಳು ನನ್ನ ಮಗಳ ತರನೇ ಅಂತ ಅಂದ್ಬಿಟ್ಟು ಅವ್ರನ್ನ ನಿಧಾನ ಕೇಳ್ಕೊಟ್ಟಿದ್ದೀನಿ. ಮಗಳ ತರ ಅಂತಾನೆ ನಾವು ಈಗ 2 ವರ್ಷದಿಂದ ಹಿಂಗ್ ಮಾಡಮ್ಮ ಹಂಗ್ ಮಾಡಮ್ಮ. 2 ವರ್ಷ ಬೇಕಾ? ಮಗಳು ಬುದ್ಧಿ ಕಲ್ತಿರ್ತೀನಿ. 2 ವರ್ಷ ಬೇಕಾ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೇಳು. ಪರವಾಗಿಲ್ಲ, ತಪ್ಪೆಲ್ಲ ಹೇಳಿದಾಯ್ತು. ಇನ್ನು ಕಲ್ತ್ಕೊಳಕ್ಕೆ ಟೈಮ್ ಇಲ್ಲ, ಹೋಗ್ಬೋದು. ಅಮ್ಮನೂ ಅದೇ ತರ ಮಾತಾಡ್ತಾ ಇದ್ದೆ, ನೀನು ಹಂಗೆ ಮಾತಾಡ್ತಿದ್ದೀನಿ. ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ ಇಬ್ರು? ಜಾಸ್ತಿ ನಿಂತ್ಕೊಂಡು ಮಾತಾಡಿದ್ರೆ ಇಲ್ಲಿ ವ್ಯರ್ಥ. ನೀನೇ ಹೋದ್ರೆ ಆರಾಮಾಗಿ ಹೋಯ್ತ್ಯಾ. ಈ ನಾನೇ ಕಳ್ಸಿದ್ರೆ ಕುತ್ಕೇಳಿದ ಹೇಳ್ತೀನಿ. ನಾನು ಆಚೆಗೆ ಹೋದ್ರೆ ನಮ್ಮ ಇವೆಲ್ಲ ನಾಟಕ ಬೇಡ ನನಗೆ. ನಾನಿದ್ರೆ ಕುತ್ಕೇಳಿದ ಆಚೆ ಹೇಳ್ತೀನಿ. ನೀನೇ ಅಂದ್ರೆ ಮರ್ಯಾದೆಯಿಂದ ಹೋಗ್ತೀಯ. ನಮಗಿಲ್ವಾ ಮರ್ಯಾದೆ? ನೀನ್ ಬೇರೆ ಹೆಂಗ ಮಾತಾಡ್ತೀಯ? ನಮಗಿಲ್ಲ ಮರ್ಯಾದೆ ಅಂದರೆ. ನಾನು ಕಾಲೆಲ್ಲ ಹಿಡ್ಕೊಂಡ್ಬಿಡ್ತೀನಿ. ಕಾಲೆಲ್ಲ ಹಿಡ್ಕೊಂಬಿಡ. ನಾನು ಅದೇ ಹೇಳ್ತಾ ಇದೀನಲ್ಲ, ನೀನೇ ಹೋದ್ರೆ ಆರಾಮಾಗಿ
ಹಿಂಗೆ ಎಲ್ಲ ಜನಗಳ ಮುಂದೆ ಊರಿಗೆಲ್ಲ ಹೋಗ್ತಾ ಕಾಲು ಇಟ್ಕೊಳ್ಳೋದಕ್ಕೂ ನಿನ್ನ ಹತ್ರ ಬೆಲೆ ಇಲ್ವಾ? ಇಷ್ಟೊಂದು ಕುರುಡಿ ಆಗಿದ್ಯಾ ನೀನು? ಏಯ್ ಹತ್ಕೊಂಡ್ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಹೋಗ್ತಾರೆ ಆಚೆಗೆ. ಸಾಕು ಹೋಗ್ ಸವಾಸ, ನನಗೂ ಸಾಕು. ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗು ಆಚೆ, ಬೇಗ ತಗೊಂಬಾ. ಬಟ್ಟೆ ಜಾಸ್ತಿ ಐತೆ, ಎಲ್ಲ ತಗೊಂಡೋಗಕ್ ಕಷ್ಟ ಆಗುತ್ತೆ. ಬೇಕಾದ್ರೆ ಒಂದಿಷ್ಟು ತಗೊಂಡೋಗಿ ಕೊಟ್ಬಿಡು. ಬಾಯಿಲಿ ನಾನೇ ಬಿಟ್ಕೊತೀನಿ, ಬಾಯಿಲಿ. ಬೇಡಪ್ಪ, ಅವಶ್ಯಕತೆ ಇಲ್ಲ. ನಿನ್ ಜೊತೆ ನಾನು ಹೋಗಲ್ಲ, ಬಿಟ್ಬಿಡು. ಯಾಕೆ ಹಂಗೆ ಹೇಳ್ತಾ ಇದ್ಯಾ? ನಡಿ, ಬಟ್ಟೆನೂ ಬೇಡ ಏನು ಬೇಡ. ಏನ್ ಬಟ್ಟೆನೂ ಬೇಡ? ಇನ್ನೊಂದ್ಸಲಿ ಸಂಪಾದನೆ ಮಾಡ್ಕೊಂಡಿದ್ದು ಪರವಾಗಿಲ್ಲ. ಏನ್ ಏನ್ ಅಂತದ್ದು? ನಿಂದು ಯಾವ್ದೇ ನಿಂದು ಯಾವ್ದೇ ನಿಂದು ಕಣ್ಣಲ್ಲಿ ನೀರು ತುಂಬ್ಕೊಂಡವೆ, ಕಣ್ಣಲ್ಲಿ ನೀರು ತುಂಬ್ಕೊಂಡವೆ. ಬಲ್ಲಿ ನೋಡಿ ಗೈಸ್, ಫುಲ್ಲು ಇನ್ನೊಂದು 5 ನಿಮಿಷ ಅದೇ ಬಂದಿತ್ತು, ಒಳಗೆ ಹೋಗಿ ಅಳ್ತವ್ರೆ. ಸೊ ಇವತ್ತು ತುಂಬ ದಿನ ಆದಮೇಲೆ ಫುಲ್ಲು ದೊಡ್ಡ ಪ್ರ್ಯಾಂಕ್ನ ಮಾಡಿದ್ದೀವಿ. ಈವಮ್ಮ ಏನು ಮನೆ ಯಜಮಾನಿ ಕೂತ್ಕೊಂಡು ಹೋಗೋ ಅದು ಕೆಲಸ ಮಾಡಿಲ್ಲ, ನೀನು ಈ ಕೆಲಸ ಮಾಡಿಲ್ಲ ಅಂತ ಅಂದ್ಕೊಂಡು ಇವತ್ತು ಕ್ಯಾಮ್ರಾ ಮುಂದೆ ಬರ್ದಂಗೆ ಡೈಲಾಗ್ಗಳು ಹೊಡ್ಕೊಂಡು ಕೂತಿದ್ರು. ಮೇಡಮ್ಮು ಫುಲ್ಲು ಗರಮ್ ಆಗೋರೆ. ಆಗಿದೆ ಹೋಗೋದಕ್ಕೆ. ಕಾಲಿಗೆಲ್ಲ ಬೀಳ್ತಾರೆ ಗೈಸ್, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಕಾಲಿಗೆಲ್ಲ ಬೀಳೋದನ್ನು. ಹೆಂಗನ್ನಿಸ್ತು ಪ್ರ್ಯಾಂಕು? ತುಂಬ ದಿನ ಆಗಿತ್ತಲ್ಲ ಪ್ರ್ಯಾಂಕ್ ಮಾಡಿ, ಹೆಂಗನ್ನಿಸ್ತು? 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 ಸಪ್ಪೆ ಇಲ್ಲಿ ಕಣ್ಣಲ್ಲಿ ನೀರೇ ಬಂದಿಲ್ಲ. ಡವ್ ಮಾಡ್ತಾಳೆ ಗೈಸ್ ನೋಡಿ, ಕಣ್ಣಲ್ಲಿ ನೀರೇ ಬಂದಿಲ್ಲ ಸ್ವಲ್ಪ. ಇವೆಲ್ಲ ಡವ್ವು ನೀನು ಇಂಥ ನಾನು ಎಷ್ಟು ನೋಡಿಬಿಡ್ತೀನಿ ಅಂತ ಅಲ್ವಾ? ನನ್ನ ಕೈಕಾಲು ನಡಗಿಸ್ತಾಳೆ ಅಷ್ಟೇ. ಸೊ ಗೈಸ್ ನನಗೆ ಹೊಡಿತಾರೆ ಬಿಟ್ರೆ. ಸೊ ಗೈಸ್ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಯಾಕಪ್ಪ ರೀಸನ್ ಅಂತಂದರೆ ಸ್ವಲ್ಪ ಇದಕ್ಕೆ, ಪ್ಲಸ್ ಇನ್ನೊಂದು ಅದು ಬೈಕೆಲ್ಲ ಕಳ್ಕೊಂಡು. ಇನ್ನೊಂದು ಏನು ಏನ್ ಬುದ್ಧಿ ಕಲ್ಸೋರು ನಿಮ್ಮ ಅಪ್ಪ ಅಮ್ಮ ಅಂತೆಲ್ಲ ಮಾತಾಡಿದ್ಯಾ? ಹೇಳ್ತೀನಿ ನಮ್ಮ ಅಪ್ಪ ಅಮ್ಮಂಗೆ. ಅಪ್ಪ ಅಮ್ಮ ವಿಡಿಯೋದಲ್ಲಿ ನೋಡ್ಕೊಂತಾರೆ. ಗೈಸ್ ಬೈಕೆಲ್ಲ ಕಳ್ಕೊಂಡು ಸ್ವಲ್ಪ ಅಪ್ಸೆಟ್ ಆಗಿತ್ತು, ಸ್ವಲ್ಪ ಎಲ್ಲ ಬೇಜಾರಾಗಿತ್ತು. ಸೊ ಅದು ಈ ರೀಸನ್ಗೆ ವೀಡಿಯೋಸ್ ಮಾಡಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀವಿ. ಆ್ಯನಿವರ್ಸರಿ ಸ್ಪೆಷಲ್ ಗಿಫ್ಟ್ ಕೊಟ್ಟವ್ರೆ. ಆ್ಯನಿವರ್ಸರಿ ಸ್ಪೆಷಲ್ ಗಿಫ್ಟ್ ಪ್ಲಸ್ ಇನ್ನೊಂದು ಸರ್ಪ್ರೈಸ್ ಬರ್ತೈತೆ ಗೈಸ್. ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಇನ್ನೊಂದು 2-3 ಮಂತ್ಸು ಸರ್ಪ್ರೈಸ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಇನ್ನೂ ಹೊಸ ಥರ ವೀಡಿಯೋಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಗೊತ್ತಿಲ್ವಾ? ಹಾಂ. ಸೊ ಗೈಸ್ ಅದಕ್ಕೋಸ್ಕರನಾದರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಸ್ನೇಹಿತರೆ, ಭದ್ರಾಗಳಿ, ಬಾಯ್ ಬಾಯ್.